ಸಕ್ರೆಬೈಲು ಆನೆ ಬಿಡಾರ. ಓಕೆ, ಸಕ್ರೆಬೈಲು ಆನೆ ಬಿಡಾರ. ನಾನಿವಾಗ ಇಷ್ಟೊತ್ತಿಗೆ 10:30 ಆಗಿದೆ ಟೈಮು. ನೋಡಿ ಅಕ್ಕಿಗಳ ಚಿಕ್ಕ ಪುಟ್ಟ ಸೌಂಡ್ಸ್ ಕೇಳ್ತಾ ಇದೆ ಅಷ್ಟೇ. ನೋಡಿ ಗೇಟ್ ಕ್ಲೋಸ್ ಆಗಿದೆ, ಅಲ್ಲಿ ಒಂದು ದ್ವಾರ ಬಾಗ್ಲ ಇದೆ. ಓಕೆನಾ, ಅಂದ್ರೆ ಒಳಗಡೆ ಹೋಗೋದು ಆನೆ ಬಿಡಾರಕ್ಕೆ, ಒಳಗಡೆ ಹೋಗೋದು. ಅಲ್ಲಿ ಕೂಡ ಒಂದು ದ್ವಾರ ಬಾಗ್ಲ ಇದೆ. ಇಲ್ಲೆಲ್ಲ ಗೇಟು ಕ್ಲೋಸ್ ಆಗಿದೆ, ನೋಡ್ತಾ ಇರ್ಬೋದು, ಎಲ್ಲ ಕ್ಲೋಸ್ ಆಗಿದೆ. ಆದ್ರೆ ನಾನಿವಾಗ ಅಡ್ವೆಂಚರ್ ಆಗಿ ಕಪಲ್ಸ್ಗೆ, ಆಕ್ಚುಲಿ ಕಪಲ್ಸ್ ಬಂದ್ರೆ ಅವರಿಗೆ ಸಪ್ರೇಟ್ ಆಗಿ ಟೆಂಟ್ ಹಾಕೊಡ್ತಾರೆ. ಎಲ್ಲ ಫ್ರೆಂಡ್ಸಾ? ಗೈಸ್, ಸಖತ್ತಾಗಿ ನಿದ್ದೆ ಬರುತ್ತೆ. ಈ ತರ ಕುತ್ಕೊಂಡು ಪೀಸ್ ಆಗಿ ಎಲ್ಲ ನೋಡ್ತಾ ಎಂಜಾಯ್ ಮಾಡ್ಬೋದು. ನಾನಿವಾಗ ಸಕ್ರೆಬೈಲಿ ಬಂದಿದ್ದೀನಿ. ಸಕ್ರೆಬೈಲ್ ಸೇಫ್ ಆಗಿದೆಯಾ? ಇಲ್ಲಿ ಜನಗಳು ಇರ್ತಾರ? ಇಷ್ಟೊತ್ತಿಗೆ ಚಿಕ್ಕ ಪುಟ್ಟ ಅಂಗಡಿಗಳು ಓಪನ್ ಇರ್ತಾವ, ಮತ್ತೆ ಹೋಟೆಲ್ಗಳು ಓಪನ್ ಇರ್ತಾವ, ನಮಗೆ ಸ್ಟೇ ಆಗಕ್ಕೆ ರೂಮ್ಸ್ ಗಳು ಇದಾವ ಇಲ್ಲಿ. ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಮಾರ್ನಿಂಗ್, ಮಧ್ಯಾಹ್ನ, ಈವ್ನಿಂಗ್ ಎಲ್ಲರೂ ವಿಡಿಯೋ ಮಾಡ್ತಾರೆ. ಆದ್ರೆ ನೈಟ್ 10:30 ಯಾರಾದ್ರೂ ವಿಡಿಯೋ ಮಾಡಿದಾರ ಸಕ್ರೆಬೈಲಲ್ಲಿ? ನಾನ್ ಬಂದಿದ್ದೀನಿ ಗೈಸ್, ಅಡ್ವೆಂಚರ್ ಆಗಿರ್ಲಿ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ. ನೋಡಿ ಇವನ್ ಸಕ್ರೆಬೈಲಿ ಬಂದಿದ್ದೀನಿ ನಾ ಇವಾಗ. ಇಲ್ಲಿ ಫುಲ್ ಗೇಟ್ ಹಾಕಿದ್ದಾರೆ, ಇಲ್ಲಿ ಯಾರು ಇಲ್ಲ, ಜನ ನಿಶಬ್ದವಾಗಿದೆ ಪ್ಲೇಸ್ ಬಂದ್ಬಿಟ್ಟು. ತುಂಬಾ ಭಯ ಆಗುತ್ತೆ. ಯಾಕಂತಂದ್ರೆ ಆ ಕಡೆ ನೋಡಿದ್ರೆ ಅಲ್ಲಿ ಕೆಲವೊಂದು ಅಂಗಡಿಗಳು ಓಪನ್ ಇದಾವೆ. ಬೇಕಾದ್ರೆ ನೋಡಿ, ಅಲ್ಲಿ ಕೆಲವೊಂದು ಅಂಗಡಿಗಳು ಓಪನ್ ಇದಾವೆ, ಸ್ವಲ್ಪ ಭಯ ಅನ್ನೋದು ಆಗೋದಿಲ್ಲ. ಆದ್ರೆ ಯಾವ್ದು ಓಪನ್ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಭಯ ಅನ್ನೋದು ಆಗ್ತಾ ಇತ್ತು. ನೋಡಿ ರಿಸ್ಕ್ ತಗೊಂಡು ಇಲ್ಲಿ ಹೋಯ್ತೀನಿ ಇವಾಗ ವಿಡಿಯೋ ಮಾಡೋಣ ಅಂತ. ಸಕ್ರೆ ಈ ಕಡೆ ಬನ್ನಿ. ಸಕ್ರೆಬೈಲು ಆನೆ ಬಿಡಾರ. ಓಕೆ, ಸಕ್ರೆಬೈಲು ಆನೆ ಬಿಡಾರ. ನಾನಿವಾಗ ಇಷ್ಟೊತ್ತಿಗೆ 10:30 ಆಗಿದೆ ಟೈಮು. ನೋಡಿ ಅಕ್ಕಿಗಳ ಚಿಕ್ಕ ಪುಟ್ಟ ಸೌಂಡ್ಸ್ ಕೇಳ್ತಾ ಇದೆ ಅಷ್ಟೇ. ಅದನ್ನ ಬಿಟ್ರೆ ಇಲ್ಲಿ ಯಾರು ಕೂಡ ಇಲ್ಲ. ಆನೆಗಳು ಕೂಡ ತುಂಬಾ ದೂರ ಇರ್ತವೆ ಅಂತ ಅನ್ಸುತ್ತೆ ನನ್ಗೆ. ಅವು ಕೂಡ ನಂಗೆ ಇವಾಗ ಅಲ್ಲಿ ಕೂಡ ಲೈಟ್ ಆನ್ ಮಾಡಿದ್ದಾರೆ. ಇಲ್ಲಿ ಗೇಟು ಕ್ಲೋಸ್ ಆಗಿದೆ ಕೈ. ನೋಡಿ ಗೇಟ್ ಕ್ಲೋಸ್ ಆಗಿದೆ, ಅಲ್ಲಿ ಒಂದು ದ್ವಾರ ಬಾಗ್ಲ ಇದೆ. ಓಕೆನಾ, ಅಂದ್ರೆ ಒಳಗಡೆ ಹೋಗೋದು ಆನೆ ಬಿಡಾರಕ್ಕೆ, ಒಳಗಡೆ ಹೋಗೋದು. ಅಲ್ಲಿ ಕೂಡ ಒಂದು ದ್ವಾರ ಬಾಗ್ಲ ಇದೆ. ಇಲ್ಲೆಲ್ಲ ಗೇಟು ಕ್ಲೋಸ್ ಆಗಿದೆ, ನೋಡ್ತಾ ಇರ್ಬೋದು, ಎಲ್ಲ ಕ್ಲೋಸ್ ಆಗಿದೆ. ಆದ್ರೆ ನಾನಿವಾಗ ಅಡ್ವೆಂಚರ್ ಆಗಿ ಕ್ಯಾಂಪಿಂಗ್ ಮಾಡ್ಬೇಕು. ಅದು ಎಲ್ಲಿ ಅಂತ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಡ್ವೆಂಚರ್ ಆಗಿರುತ್ತೆ. ಇಷ್ಟೊತ್ತಿಗೆ ನೈಟು ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ. ಈ ಒಂದು ಸಕ್ರೆಬೈಲಿಂದ ಬರೋಬ್ಬರಿ 1 ಕಿಲೋಮೀಟರ್ ಆಗುತ್ತೆ ಅದು. ಓಕೆನಾ, ನಾನು ಇವಾಗ ಅದೇ ಒಂದು ಲೊಕೇಶನ್ ಹೋಗ್ತೀನಿ. ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿ ಗೈಸ್. ಇದೇ ತರ ಅಡ್ವೆಂಚರ್ ವಿಡಿಯೋಸ್ನ ತಗೊಂಡ್ಬಿಡ್ತೀನಿ. ತುಂಬಾ ಜನ ನನಗೆ ಕೇಳ್ತಾ ಇದ್ರಿ, ಬ್ರೋ ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡಿ ಅಂತ. ಗೈಸ್, ಗೋಸ್ಟ್ ಹಂಟಿಂಗ್ ಅಂತ ಅಂದ್ರೆ ನನಗೆ ಮೈಯೆಲ್ಲ ನಡ್ಕ ಹೋಗ್ತಾಗ್ತದೆ. ಆದ್ರೆ ಆ ವಿಡಿಯೋ ಮಾಡಬೇಕು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೈಸ್. ಆದ್ರೂ ಕೂಡ ಆ ಒಂದು ವಿಡಿಯೋ ತರ ಟ್ರೈ ಮಾಡ್ತೀನಿ, ಗೋಸ್ಟ್ ಹಂಟಿಂಗ್ ವಿಡಿಯೋ. ನಾನಿವಾಗ ಸಕ್ರೆಬೈಲಿಂದ ಮತ್ತೆ ವಾಪಸ್ ಹೋಗ್ತಾ ಇದ್ದೇನೆ. ಯಾಕಂದ್ರೆ ಗೇಟ್ ಎಲ್ಲ ಕ್ಲೋಸ್ ಆಗಿದೆ, ಮತ್ತೆ ಆ ಕಡೆ ಎಲ್ಲ ಏನು ಇಲ್ಲ, ಎಲ್ಲ ಬ್ಲಾಕ್ ಲೈಟಿಂಗ್ಸ್ ಇಲ್ಲ, ಏನು ಇಲ್ಲ. ನಾನಿವಾಗ ಕ್ಯಾಂಪಿಂಗಿಗೆ ಹೋಗ್ತೀನಿ ಬನ್ನಿ. ಒಂದು ಅಂಬಾರಿಯನ್ನ ತಗೊಂಡು ನಾನಿವಾಗ ಕ್ಯಾಂಪಿಂಗಿಗೆ ಹೋಗ್ತೀನಿ. ಅಲ್ಲಿ ಕ್ಯಾಂಪ್ ಮಾಡೋಣ ಬನ್ನಿ. ಇಲ್ಲಿಂದ ಬರೋಬ್ಬರಿ 1 ಕಿಲೋಮೀಟರ್ ಇದೆ, ಬನ್ನಿ ಹೋಗೋಣ ಗೈಸ್. ಫ್ರೆಂಡ್ಸ್, ನಾನಿವಾಗ ಹೋಗ್ತಾ ಇದ್ದೀನಿ ಬೈಕಲ್ಲಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿಂದ ಬರೋಬ್ಬರಿ 1 ಕಿಲೋಮೀಟರ್ ಆಗುತ್ತೆ, ಬನ್ನಿ ಹೋಗೋಣ. ನೋಡಿ ಫ್ಯಾಮಿಲಿ ರೆಸ್ಟೋರೆಂಟ್ ಇದು, ಹೋಟೆಲ್ ಇದು ಕೂಡ ಓಪನ್ ಆಗಿದೆ. ನೋಡಿ ಅಷ್ಟೇ ಭಯ ಅನ್ಸೋದಿಲ್ಲ. ಯಾಕಂತಂದ್ರೆ ಈ ತರ ರೆಸ್ಟೋರೆಂಟ್ಗಳು ಓಪನ್ ಇರ್ತವೆ, ಜನಗಳು ಇದ್ದೇ ಇರ್ತಾರೆ, ಭಯ ಅನ್ಸೋದಿಲ್ಲಪ್ಪ. ಕ್ಯಾಂಪಿಗೋ ಅಂತ ನಾನು ಇನ್ಸ್ಟಾಗ್ರಾಮ್ ಐಡಿ ನೋಡಿದ್ದೆ, ಕ್ಯಾಂಪಿಗೋ ಅಂತ. ಅಲ್ಲಿಗೆ ಇವಾಗ ನಾನು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ನಿಮಗೆ ಗೊತ್ತು, ನಾನು ಸಕ್ರೆಬೈಲನ್ನ ರಿವ್ಯೂ ಮಾಡಕ್ಕೆ ಹೋಗಿದ್ದೆ, ಆನೆ ಬಿಡಾರವನ್ನ. ಹೌದು, ಇವಾಗ ಟೈಮು 10:30 ಆಗಿದೆ ಗೈಸ್. ಆದ್ರೆ ಅಲ್ಲಿ ತುಂಬಾ ಕಷ್ಟ ಇದೆ, ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಆದ್ರೆ ನಾನು ಸ್ಟೇ ಆಗಬೇಕು, ಅದು ಅಡ್ವೆಂಚರ್ ಆಗಿ ಅಂತ ಅಂದ್ಬಿಟ್ಟು ನಾನು ಕ್ಯಾಂಪಿಗೋ ಅನ್ನೋ ಪ್ಲೇಸ್ಗೆ ಹೋಗಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಫುಲ್ ಸಖತ್ತಾಗಿದೆ, ಸೈಕ್ ಆಗಿದೆ. ಫ್ರೆಂಡ್ಸ್ ಬನ್ನಿ, ಬ್ರೋ ಅವ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಏನೆಲ್ಲ ಫ್ಯೂಚರ್ ಎಲ್ಲ ಆ್ಯಡ್ ಮಾಡಿದ್ರೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಹಂಗೆ ಸ್ಟೇ ಕೂಡ ಆಗೋಣ ಇಲ್ಲಿ. ಬ್ರೋ ಹಾಯ್. ಹಾಯ್ ಬ್ರೋ, ಈ ಕ್ಯಾಂಪಿಂಗ್ ಅನ್ನೋ ಪ್ಲೇಸ್ ಸಖತ್ತಾಗಿದೆ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ಇನ್ಸ್ಟಾ ಐಡಿ ನೋಡಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ನಾನು. ನೋಡ್ಕೊಂಡೆ ನೈಟ್ ಅಲ್ಲಿ ಅಡ್ವೆಂಚರ್ ಆಗಿ ಸ್ಟೇ ಮಾಡೋಣ ಅಂತ ಬೈದಿನಿ. ಬನ್ನಿ ಬ್ರೋ, ತೋರಿಸಿ ನಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಬನ್ನಿ, ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗಬೇಕು. ನೀವೆಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ಬೇಕು. ಬನ್ನಿ ಬ್ರೋ. ಬ್ರೋ, ಇಲ್ಲಿ ಸ್ಕೂಲ್ ಇದೆಯಲ್ಲ, ಇದು ಓಪನ್ ಇದೆಯಾ? ಸ್ಕೂಲ್ ಸದ್ಯಕ್ಕೆ ಅಂಡರ್ ಮೇಂಟೆನೆನ್ಸ್ ಅಲ್ಲಿ ಇದೆ. ರೆಡಿ ಆಗುತ್ತೆ, ಆದಷ್ಟು ಬೇಗ ರೆಡಿ ಆಗುತ್ತಾ? ಇದು ರೀಸೆಂಟ್ ಆಗಿ ಓಪನ್ ಆಗಿದ್ದಾ? ಹಾ ಬ್ರೋ, ರೀಸೆಂಟ್ ಆಗಿ 3-4 ಮಂತ್ಸ್ ಆಯ್ತು. 3-4 ಮಂತ್ಸ್ ಅಷ್ಟೇನಾ? ಅಷ್ಟೇ. ಅದೇ ಇಡೀ ಶಿವಮೊಗ್ಗ ಆಯ್ತು, ತುಂಬಾ ಸೈಡ್ ಗೊತ್ತಾಗಿದೆ ಕ್ಯಾಂಪಿಂಗ್ ಅನ್ನೋ ಪ್ಲೇಸ್. ತುಂಬಾ ಜನ ಬರ್ತಾರೆ ಡೈಲಿ. ಹಾ, ಬರ್ತಾರೆ. ಹಾಗಾದ್ರೆ ಮಾರ್ನಿಂಗ್ ಓಪನ್ ಇರುತ್ತಾ, ಈವ್ನಿಂಗ್ ಓಪನ್ ಇರುತ್ತೆ? ಯಾವ ಡೇಟ್ ಓಪನ್ ಇರುತ್ತೆ, ಯಾವ ಡೇಟ್ ಕ್ಲೋಸ್ ಆಗಿರುತ್ತೆ? ಅದು ಕೂಡ ಫ್ಲೆಕ್ಸಿಬಲ್ ಬ್ರೋ, ಯಾವಾಗ ಬೇಕಿರೋ ಬರ್ಬೋದು. ಯಾವಾಗತ್ತೂ ಬರ್ಬೋದಾ? ಅಂದ್ರೆ ಪ್ರೀ ಬುಕಿಂಗ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ನಂಬರ್ ಇರುತ್ತೆ ನಮ್ದು, ವಾಟ್ಸ್ಆಪ್ ನಂಬರ್. ಆ ನಂಬರ್ ಇಂದ ಪ್ರೀ ಬುಕಿಂಗ್ ಮಾಡ್ಕೊಂಡು ಅವ್ರು ಯಾವಾಗ ಬೇಕಿರೋ ಬರ್ಬೋದು. ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಅದೇ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಹಾಗಾದ್ರೆ ಪ್ಯಾಕೇಜ್ ಯಾವ ತರ ಇದೆ?
ಪ್ಯಾಕೇಜು ನೀವು ಪ್ರೈವೇಟ್ ಬೇಕು ಅಂದ್ರೆ ಏರ್ ಬಿ ಎನ್ ಬಿ ಟೀಮಲ್ಲಿ ಕೊಡ್ತೀವಿ. ಹಾ ಅದು 9.5K ಸಮಥಿಂಗ್ ಆಗುತ್ತೆ. ಹಾ ಅವಾಗ ನಿಮಗೆ ಕಿಚನ್ ಆಕ್ಸೆಸ್ ಕೊಡ್ತೀವಿ. ನೀವು ಕಿಚನ್ ಅಲ್ಲೇ ನೀವು ಅಡುಗೆಯನ್ನು ಕುಕಿಂಗ್ ಮಾಡ್ಕೋಬೋದಾ? ಮಾಡ್ಕೋಬಹುದು. ಐಟಮ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಐಟಮ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಏನೇನು ಬೇಕು ಎಲ್ಲ ಪ್ರತಿಯೊಂದು. ಅಕಸ್ಮಾತ್ ಏನಾದ್ರು ನಿಮಗೆ ಸೆಮಿ ಬುಕಿಂಗ್ ಬೇಕು ಅಂದ್ರೆ 12+ ಮೆಂಬರ್ಸ್ ಇದ್ರೆ ಪರ್ ಹೆಡ್ 600 ಆಗುತ್ತೆ. 600 ಒಬ್ರಿಗೆ. ಈಗ 12 ಅಂಡರ್ ಇದ್ರು ಅಂದ್ರೆ ಪರ್ ಹೆಡ್ 800 ಆಗುತ್ತೆ. 800 ಆಗುತ್ತಾ? ಅಂದ್ರೆ ಕುಕಿಂಗ್ ನಾವೇ ಮಾಡ್ಕೋಬೇಕು. ಬಟ್ ಔಟ್ ಸೈಡ್ ತರಿಸ್ತೀರಾ ನೀವು? ನಾವು ಕುಕಿಂಗ್ ಮಾಡಕ್ ಇಷ್ಟ ಇಲ್ಲ. ನಮ್ದು ಇಲ್ಲಿ ಹೋಟೆಲ್ ಸಕ್ರೆಬೆಲ್ ಟೈ ಅಪ್ ಆಗಿದ್ದೀವಿ, ಕೋ ಪಾರ್ಟ್ನರ್ ಇದ್ದಾರೆ. ನಿಮಗೆ ಫುಡ್ ಇಂದು ಯಾವ್ದ್ರಲ್ಲೂ ಇನ್ಕ್ಲೂಡ್ ಆಗಲ್ಲ ಪ್ಯಾಕೇಜ್ ಅಲ್ಲಿ. ಏರ್ ಬಿ ಎನ್ ಬಿ ಬಿಟ್ರೆ ನಿಮ್ಗೆ ಕಿಚನ್ ಆಕ್ಸೆಸ್ ಇರುತ್ತೆ. ಮತ್ತೆ ಸೆಮಿ ಬುಕಿಂಗ್ ಅಲ್ಲಿ ಯಾವ ಪ್ಯಾಕೇಜ್ ಅಲ್ಲೂ ಇನ್ಕ್ಲೂಡ್ ಆಗಲ್ಲ. ಎಕ್ಸ್ಟ್ರಾ ತರಿಸ್ಕೊಡ್ತೀವಿ ನಾವೇ. ಇಲ್ಲಿಗೆ ಬರುತ್ತೆ. ಫ್ರೆಂಡ್ಸ್, ಇದು ಎಂಟ್ರೆನ್ಸ್ ನೋಡಿದ್ರಲ್ವಾ ಯಾವ ತರ ಡಿಸೈನ್ ಮಾಡಿದಾರೆ ಅಂತ. ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಬಟ್ ಬ್ರೋ ಇದೆ ಅಂತ ನಂಗೆ ಗೊತ್ತಾಗಿಲ್ಲ. ಇಲ್ಲಿ ಪ್ರೈವೇಟ್ ಈಗ ಅಕಸ್ಮಾತ್ ಕಪಲ್ಸ್ ಪೀಪಲ್ಸ್ ಬಂದ್ರು ಅಂದ್ರೆ ಅವರಿಗೆ ಇಲ್ಲಿ ಟೆಂಟ್ ಹಾಕ್ತೀರಾ ಕಪಲ್ಸ್ಗೆ? ಸಪ್ರೇಟ್ ಆಗಿ ಟೆಂಟ್ ಕೂಡ ಹಾಕೊಡ್ತಾರೆ ನಿಮ್ಗೆ ಇಲ್ಲಿ ಕಪಲ್ಸ್ಗೆ. ಆಕ್ಚುಲಿ ಕಪಲ್ಸ್ ಬಂದ್ರೆ ಅವರಿಗೆ ಸಪ್ರೇಟ್ ಆಗಿ ಟೆಂಟ್ ಹಾಕೊಡ್ತಾರೆ ಈ ಒಂದು ಪ್ಲೇಸ್ ಅಲ್ಲಿ. ಮತ್ತೆ ಹುಡುಗರು ಬಾಯ್ಸ್ ಬಂದ್ರೆ ಸಪ್ರೇಟ್ ಆಗಿ ಅಲ್ಲಿದೆ ಟೆಂಟ್ ಅವ್ರಿಗೆಲ್ಲ. ಇದು ಕಪಲ್ಸ್ ಮಾತ್ರ ಬ್ರೋ. ಅವ್ರಿಗೂ ಹಾಕೊಡ್ತೀವಿ. ಕೇಳೋದಂದ್ರೆ ಅವ್ರಿಗೆ ಹಾಕೊಡ್ತೀರಾ? ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಎಷ್ಟ ಅಮೌಂಟ್ ಎಷ್ಟಾಗುತ್ತಾ? ಜಾಸ್ತಿ ಏನಿಲ್ಲ, ಒಂದಿರತ್ತೆ. ಒಂದು 4 to 5% ಜಾಸ್ತಿ ಇರುತ್ತೆ. ಅಷ್ಟೇನಾ? ಓಕೆ, ಅದೇನಂತ ನಂಗೆ ಗೊತ್ತಾಗಿಲ್ಲ. ಅದೇ ಬ್ರೋ ಕಿಚನ್. ಈಗ ಏರ್ ಬಿ ಎನ್ ಬಿತ್ತು ಅಂದ್ರೆ ಫುಡ್ ಎಲ್ಲ ಕುಕ್ ಮಾಡಕ್ಕೆ ಅದೇ ಕಿಚನ್ ಅವ್ರಿಗೆ ಅಲ್ಲೇ ಪ್ರೊವೈಡ್ ಮಾಡಿ. ಅದೇನಾ? ಒಳಗಡೆ ಎಲ್ಲ ಸ್ಪೆಷಲ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದೆಲ್ಲ ಆಯ್ತು. ಇವಾಗ ಅಲ್ಲಿ ಬ್ರದರ್ಸ್ ಗಳು ಕ್ಯಾಂಪ್ ಮಾಡ್ತಾ ಇದಾರೆ. ಓಕೆನಾ? ಅಂದ್ರೆ ಫೈರ್ ಕ್ಯಾಂಪ್ ಮಾಡ್ತಾ ಇದಾರೆ, ಎಂಜಾಯ್ ಮಾಡ್ತಾ ಇದಾರೆ, ಪಾರ್ಟಿ ಮಾಡ್ತಾ ಇದಾರೆ. ಬನ್ನಿ ಅಲ್ಲಿ ಹೋಗೋಣ ಇವಾಗ. ಬ್ರೋ, ಇದು ಸಪ್ರೇಟ್ ಆಗಿ ಅಂದ್ರೆ ಪಾರ್ಟಿ ಮಾಡಕ್ಕೆ ಸಪ್ರೇಟ್ ಆಗಿ ಒಂದು. ಬ್ರೋ ಈಗ ಹಂಗೆ ಒಂದ್ ಲೆಕ್ಕದಲ್ಲಿ ಈಗ ತುಂಬಾ ಜಾಸ್ತಿ ಜನ ಬಂದ್ರು ಅಂದ್ರೆ ಅವ್ರಿಗೆ ಊಟ ಮಾಡಕ್ಕೆ ಟೇಬಲ್ಸ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾತಾಡ್ಕೊಂತ ಊಟ ಮಾಡಕ್ಕೆ ಜಾಗ ಚೆನ್ನಾಗಿದೆ. ಆಲ್ರೆಡಿ ಪಾರ್ಟಿ ಮಾಡಿದ್ದಾರೆ ಹಂಗಂದ್ರೆ ಇಲ್ಲಿ. ಸುಮಾರು ಜನ ಮಾಡಿದ್ದಾರೆ. ಆಲ್ರೆಡಿ ಪಾರ್ಟಿ ಮಾಡಿದ್ದಾರೆ ಇದೆ, ಆಲ್ರೆಡಿ ಪಾರ್ಟಿ ಆಗಿದೆ ಇಲ್ಲಿ. ಮತ್ತೆ ಅಷ್ಟೇ ಅಲ್ಲ, ನೀವು ಕ್ಯಾಂಪ್ ಮಾಡ್ತೀರ ಅಂತಂದ್ರೆ ಇಲ್ಲಿ ಸಾಂಗ್ ಕೂಡ ಪ್ಲೇ ಮಾಡ್ತಾರೆ ನೋಡಿ. ಡಿಜೆ ಸಾಂಗ್ ಕೂಡ ಪ್ಲೇ ಮಾಡ್ತಾರೆ. ಎಂಜಾಯ್ ಮಾಡ್ಕೊಂತ ನೀವು ಪಾರ್ಟಿ ಮಾಡಬಹುದು ಸಿಸ್ಟಮ್ ಆಗಿ. ಡ್ಯಾಮ್ ಬ್ಯಾಕ್ ವಾಟರ್ ಕೂಡ ಇದೆ ಅಲ್ಲಿ. ನೀವು ನೋಡಬಹುದು. ಪೀಸ್ ಆಗಿ ಸಕ್ಕತ್ತಾಗಿ ಸೈಕ್ ಆಗಿರುತ್ತೆ. ಈ ಒಂದು ವೆದರ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲ ನೋಡಿ, ಇಲ್ಲಿ ಪಾರ್ಟಿ ಆಯ್ತಾ, ಪಾರ್ಟಿ ಆದ ತಕ್ಷಣ ಅಲ್ಲೆಲ್ಲ ಕ್ಯಾಂಪ್ ಇದಾಗುತ್ತೆ. ಆರಾಮ್ ಸಿಸ್ಟಮ್ ಆಗಿ ನೀವು ಅಲ್ಲಿ ಸ್ಟೇ ಕೂಡ ಆಗ್ಬೋದು. ಒಳಗಡೆ ಎಲ್ಲ ಸಿಸ್ಟಮೆಟಿಕ್ ಇದೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಬ್ರದರ್ಸ್ ಎಲ್ಲ ಪಾರ್ಟಿ ಮಾಡ್ತಾ ಇದಾರೆ. ಫುಲ್ ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಇದಾರೆ. ಬನ್ನಿ. ಹಾಯ್ ಬ್ರದರ್. ಹಾಯ್ ಬ್ರೋ. ಎಂಜಾಯ್ ಮಾಡ್ತಾ ಇದ್ದೀರಾ ಫುಲ್ ಚಿಲ್ಲಾಗಿ? ಎಲ್ಲ ಫ್ರೆಂಡ್ಸಾ? ಹಬ್ಬ ಇಲ್ಲ. ಬ್ರೋ ಹೆಂಗಿದೆ ಇದು ಒಂದು ಪ್ಲೇಸ್? ಪ್ಲೇಸ್ ಚೆನ್ನಾಗಿದೆಯಾ? ಎಂಜಾಯ್ ಮಾಡಕ್ಕೆ ಓಪನ್ ಸ್ಕೈ ಮೋನು ಕ್ಯಾಂಪ್ ಫೈರ್ ಮತ್ತೆ ವೈಬು ಹ್ಯಾಂಗ್ ಔಟ್ ಮಾಡಕ್ಕೆ ಚೆನ್ನಾಗಿದೆ. ಫ್ಯಾಮಿಲಿ ಬರೋಕ್ಕೂ ಚೆನ್ನಾಗಿದೆ, ಫ್ರೆಂಡ್ಸ್ ಬರೋಕ್ಕೂ ಚೆನ್ನಾಗಿದೆ. ಕಪಲ್ಸ್ ಕಪಲ್ಸ್ಗೂ ಅಲೌ ಇದೆ. ಎಸ್ಪೆಷಲಿ ಅದು ಬ್ಯಾಕ್ ವಾಟರ್ ಚೆನ್ನಾಗಿರುತ್ತೆ. ಇನ್ನು ಸಂಜೆ ಟೈಮ್ ಸನ್ಸೆಟ್ಗೆ ಇಲ್ಲ ಮಾರ್ನಿಂಗ್ ಟೈಮ್ಗೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಪೂರ್ತಿ ಎಂಜಾಯ್ ಮಾಡಿ ಫೀಲ್ ಮಾಡಿ ಒಂದ್ಸಲ ಒಂದು ಆವಾಜ್ ಹಾಕ್ತೀರಾ? ಗೈಸ್, ಬ್ರದರ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನಾವಿವಾಗ ಕ್ಯಾಂಪ್ ಕಡೆ ಹೋಗೋಣ. ಬನ್ನಿ ಒಳಗಡೆ. ಗೈಸ್ ಬನ್ನಿ, ಕ್ಯಾಂಪ್ ಅನ್ನ ಓಪನ್ ಮಾಡ್ತಾ ಇದೀವಿ. ಇವಾಗ ಒಳಗಡೆ ನೋಡೋಣ ನಮ್ಗೆಲ್ಲ ಪೀಸ್ ಮೊದಲು ಹೆಂಗಿದೆ ಅಂತ. ಯಾಕಂದ್ರೆ ತುಂಬಾ ತಂಗೆ ಆಗ್ತಿದೆ ಗೈಸ್, ಸಿಕ್ಕಾಪಟ್ಟೆ ತಂದೆ ಹಾಕಿದೆ. ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕಾಸ್ಕೋಬೇಕು ಅಂತ. ಬಟ್ ಒಳಗಡೆ ನೋಡಿ ಪಿಲ್ಲೋ ಕೂಡ ಹಾಕಿದ್ದಾರೆ, ಬೆಡ್ಶೀಟ್ ಕೂಡ ಇದೆ, ಮ್ಯಾಟರ್ಸ್ ಕೂಡ ಇದೆ. ಯಾವ್ದೇ ರೀತಿ ನಿಮಗೆ ಥಂಡಿ ಅನ್ನೋದು ಆಗಲ್ಲ. ಬ್ರೋ ಇದು ವಾಟರ್ ಪ್ರೂಫ್ ಅಲ್ಲ? ವಾಟರ್ ಪ್ರೂಫ್ ಅಲ್ಲ? ವಾಟರ್ ಪ್ರೂಫ್. ಓಕೆ, ಒಳಗಡೆ ಹೋಗೋಣ ಗೈಸ್ ಇವಾಗ. ಗೈಸ್ ಸಖತ್ತಾಗಿ ನಿದ್ದೆ ಬರುತ್ತೆ ನೋಡಿ. ಈ ತರ ಕುತ್ಕೊಂಡು ಪೀಸ್ ಆಗಿ ಎಲ್ಲ ನೋಡ್ತಾ ಎಂಜಾಯ್ ಮಾಡ್ಬೋದು. ಮತ್ತೆ ಒಳಗಡೆ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ಬೋದು. ಊಟ ಗೀಟ ಒಳಗಡೆ ಅಲೋ ಇದೆಯಲ್ಲ ಬ್ರೋ? ಊಟ ಗೀಟ ಒಳಗಡೆ ಊಟ ಅಲೋ ಇಲ್ಲ ಬ್ರೋ. ಅಲೋ ಇಲ್ವಾ? ಇನ್ ಕೇಸ್ ಚೆಲ್ ಬಿಡ್ತು ಅಂದ್ರೆ ಎಲ್ಲ ಫುಲ್ ಹಾಳಾಗ್ಬಿಡುತ್ತೆ. ಎಲ್ಲ ಇದಾಗ್ಬಿಡುತ್ತೆ, ಡ್ಯಾಮೇಜ್ ಆಗೋದಿಲ್ಲ. ಗೈಸ್ ಒಳಗಡೆ ಊಟ ಗೀಟ ಏನೋ ಅಲೋದಿಲ್ಲ ನೋಡಿ. ಸ್ನಾಕ್ಸ್ ತಿನ್ಕೋಬಹುದು ಬೇಕಿದ್ರೆ. ಸ್ನಾಕ್ಸ್ ತಿನ್ಬೋದಾ? ನೋಡಿ, ಅಡ್ವೆಂಚರ್ ಆಗಿ ಕ್ಯಾಂಪ್ ಮಾಡೋಕೆ ಒಳ್ಳೆ ಸಖತ್ತಾಗಿ ಅಂದ್ರೆ ಸಖತ್ತಾಗಿದೆ. ಮತ್ತೆ ಇನ್ನೊಂದು ಫ್ರೆಂಡ್ಸು ಮತ್ತೆ ಬರ್ತಡೇ ಗಿರ್ತಡೇ ಎಲ್ಲ ಮಾಡ್ಕೊಂತೀರಲ್ವಾ,
ಅಲ್ವಾ, ಚಿಕ್ಕ ಪುಟ್ಟ ಇವೆಂಟ್ಸ್ ಎಲ್ಲ ಮಾಡ್ಕೊಂತಿರಲ್ಲ, ಇಲ್ಲಿ ಬಂದ್ಬಿಡಿ. ಪಾರ್ಟಿ ಗೀಟಿ ಮಾಡ್ಬೇಕಪ್ಪ ಅಂತಂದ್ರೆ ಸಖತ್ತಾಗಿದೆ. ಅಲ್ಲಿ ಫೈರ್ ಕ್ಯಾಂಪ್ ಮಾಡ್ತೀರಾ, ಫುಲ್ ಚಿಲ್ಲಾಗಿ ಎಂಜಾಯ್ ಮಾಡ್ತೀರಾ. ಅದಾದ್ಮೇಲೆ ರೆಸ್ಟ್ ಮಾಡ್ಬೇಕಲ್ವಾ, ರೆಸ್ಟ್ ಮಾಡಕ್ ನೀವು ಕ್ಯಾಂಪ್ ಒಳಗಡೆ ಬಂದ್ರೆ ನೋಡಿ, ಕ್ಯಾಂಪ್ ಒಳಗಡೆ ಬಂದ್ರೆ ಸಿಸ್ಟಮ್ ಆಗಿ ಆರಾಮ್ಸೆ ನಿದ್ದೆ ಮಾಡಬಹುದು. ಇದು ಡಬಲ್ ಇಬ್ಳಾರ್ ಮಲಗಬಹುದಲ್ಲ ಬ್ರೋ, ಈ ಕಡೆ ಒಬ್ರು ಮಲಗಬಹುದು, ಈ ಕಡೆ ಒಬ್ರು ಮಲಗಬಹುದು. ಒಂದು ಬೆಡ್ಶೀಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದು ವಾಟರ್ ಪ್ರೂಫ್ ಕೂಡ. ಮೇಲ್ಗಡೆ ಮಾರ್ನಿಂಗು ಇಬ್ಬನಿ ಬೀಳುತ್ತೆ, ಹನಿಗಳು ಬೀಳ್ತವೆ, ಕೆಳಗಡೆ ಎಲ್ಲ ನಮ್ಮ ಮೈ ಮೇಲೆ ಹನಿ ಬೀಳುತ್ತೆ, ಏನಿಲ್ಲ, ವಾಟರ್ ಪ್ರೂಫ್ ಇದು. ಆತರ ಏನೂ ಆಗೋದಿಲ್ಲ. ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಇರುವಂತ ಕ್ಯಾಂಪ್ ಇದು, ಸಖತ್ತಾಗಿದೆ ಮಾತ್ರ. ಮತ್ತೆ ಬೆಡ್ಶೀಟ್ ಕೂಡ ಅಷ್ಟೇ ಬೆಚ್ಚಗಾಗಿದೆ, ಆರಾಮ್ಸೆ ನಿದ್ದೆ ಮಾಡ್ಬೋದು. ನಾನು ಇವಾಗ ಇಲ್ಲೇ ಮಲ್ಕೊಂತೀನಿ, ಇಲ್ಲೇ ಮಲ್ಕೊಂಡು ಮಾರ್ನಿಂಗ್ ಎದ್ದು ಹೋಗ್ತೀನಿ ಗೈಸ್. ಓಕೆನಾ, ಮಾರ್ನಿಂಗ್ ಸಿಗ್ತೀನಿ ನಾನು. ಓಕೆನಾ, ಮಿಸ್ ಮಾಡಕ್ ಹೋಗ್ಬಿಡಿ ಒಂದು ವಿಡಿಯೋನ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಇವಾಗ 6 ಗಂಟೆ ಆಗಿದೆ ಮಾರ್ನಿಂಗು. ಇಷ್ಟು ಬೇಗ ಏನಕ್ಕೆ ಇದ್ದೀನಿ ಅಂತ, ಇಲ್ಲಿ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆಯಲ್ಲ ಗೈಸ್. ಇಲ್ಲಿ ಫಾರೆಸ್ಟ್ ಅಂದರೆ ಕಾಡಾನೆ ಬರ್ತವೆ ಅಂತ ಹೇಳಿದ್ರು ನಂಗೆ ಬ್ರದರ್ಸು ಮಾರ್ನಿಂಗು. ಹಂಗಾಗಿ ಎದ್ದಿದ್ದೀನಿ, ನೋಡೋಣ ಅಂತ ಅಂದ್ಬಿಟ್ಟು ಎದ್ದಿರೋದು. ಕಾಡಾನೆ ಬರ್ತಾವೇನೋ ಅಂತ, ಅಂದರೆ ಬೈ ಮಿಸ್ಸಾಗಿ ಬರ್ತಾವೆ. ಆ ಕಡೆ ಎಲ್ಲ ಬಂದಾಗ ಫಾರೆಸ್ಟ್ ಆಫೀಸರು ಈ ಕಡೆ ಓಡಿಸ್ತಾರಂತೆ ಅವನ್ನ, ಕಾಡಾನೇನ. ಅವೆಲ್ಲ ಈ ಕಡೆ ಬರ್ತಾವೆ ಅಂತ ಅಂದರು ಮಾರ್ನಿಂಗ್ ಟೈಮು. ಹಂಗಾಗಿ ಇಷ್ಟು ಬೆಳಗ್ಗೆ ನಾನು ಎದ್ದಿರೋದು. ನೋಡಿ, ವ್ಯೂ ಮಾತ್ರ ಸೂಪರ್ ಆಗಿದೆ, ಸೈಕಾಗಿದೆ. ಇಲ್ಲೆಲ್ಲ ಬ್ರದರ್ಸು ನೈಟೆಲ್ಲ ಪಾರ್ಟಿ ಮಾಡಿದ್ದಾರೆ ನೋಡ್ಬೋದು. ಅಲ್ಲೆಲ್ಲ ಬ್ರದರ್ಸ್ ಎಲ್ಲ ನೈಟೆಲ್ಲ ಪಾರ್ಟಿ ಮಾಡಿದ್ದಾರೆ. ಮತ್ತು ಅಲ್ಲಿ ಕ್ಯಾಂಪ್ಗಳಿದ್ದಾವೆ. ನಾನು ಜಸ್ಟ್ ಆ ಕಡೆ ಕ್ಯಾಂಪಲ್ಲಿ ಮಲಗಿದ್ದೆ, ಲಾಸ್ಟ್ ಒನ್ರಲ್ಲಿ ಮಲ್ಕೊಂಡು ಪೀಸಾಗೆದ್ದೆ. ಸಿಕ್ಕ ಚೆನ್ನಾಗಿ ನಿದ್ದೆ ಬರ್ತವೆ. ಬೆಡ್ಶೀಟ್ ಇದೆ, ರಗ್ಗಿದೆ, ಮ್ಯಾಟರ್ಸು, ಸೈಕ ನಿದ್ದೆ ಬರ್ತವೆ. ನೋಡಿ ಗೈಸ್, ಲೈಟಿಂಗ್ಸ್ ಎಲ್ಲ ಇನ್ನೂ ಆನ್ ಆಗೇ ಇದ್ದಾವೆ. ಮತ್ತು ಅಲ್ಲಿ ಗೇಟ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಲಾಸ್ಟ್ ಪಾರ್ಟಿ ಯಾವಾಗ ಮುಗೀತು ಅವಾಗ ಅವ್ರು ಹೋದ ತಕ್ಷಣ ಅಲ್ಲೆಲ್ಲ ಗೇಟ್ ಕ್ಲೋಸ್ ಆಗುತ್ತೆ. ಮತ್ತು ಸೇಫ್ಟಿ ಕೂಡ ಇರುತ್ತೆ, ಮತ್ತೆ ಗೇಟ್ ಓಪನ್ ಮಾಡಲ್ಲ. ಅವ್ರ ಫ್ರೆಂಡ್ಸ್ ಬಂದು ಜಸ್ಟ್ ಚಿಲ್ ಮಾಡ್ತೀನಿ ಅಂತಂದ್ರೂ ಗೇಟ್ ಓಪನ್ ಮಾಡಲ್ಲ, ಆ ಥರ ಸೆಕ್ಯೂರ್ ಇದೆ ಗೈಸ್. ನನಗೆ ತುಂಬ ಇಷ್ಟ ಆಯಿತು ಇದು ನೋಡಿ. ವೇಟ್ ಮಾಡ್ತಿದ್ದೀನಿ ಅಂತಂದರೆ ನಾ ಕಾಡಾನೆ ನೋಡ್ಬೇಕಂತಲೇ ವೇಟ್ ಮಾಡ್ತಾ ಇರೋದು, ಬರ್ತಾವೇನು ಅಂತ. ಇಲ್ಲಿವರೆಗೂ ಬರ್ತಾವಂತೆ ಗೈಸ್, ಇಲ್ಲಿವರೆಗೂ ಬರ್ತಾವಂತೆ ಬ್ರದರ್ಸ್ ಹೇಳಿದ್ದು. ಬಟ್ ನೋಡಬೇಕು ಅಂತ ಅಂದ್ಕೊಂಡೆ, ಬಟ್ ಬಂದಿಲ್ಲ. ಬೈ ಮಿಸ್ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಬರ್ಬೋದು, ಬರದೇ ಇರ್ಬೋದು ಅಂತ ಅಂದಿದ್ದಾರೆ ಗೈಸ್. ಒಂದ್ಸಲ ಈ ಒಂದು ಕಾಡಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಕಾಡಾನೆ ಇದೆ ಅಂತ ಅಂತಾರೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗುತ್ತೆ ಇಲ್ವಾ, ಪರ್ಮಿಷನ್ ಕೊಡಲ್ಲ. ಬಟ್ ಪರ್ಮಿಷನ್ ತೊಗೊಳಂಗೆ ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಒಂಥರ ಅಡ್ವೆಂಚರ್ ಆಗಿ ಸೈಕಾಗಿರುತ್ತೆ ಫ್ರೆಂಡ್ಸ್. ಫೈನಲಿ ಆನೆಗಳನ್ನು ನೋಡೋ ಕುತೂಹಲ ನನಗೂ ಕೂಡ ಹೆಚ್ಚಾಯಿತು ಇವಾಗ. ಯಾಕಂತಂದರೆ ಇವಾಗ ಬೆಳಗ್ಗೆ 7:27 ಆಗಿದೆ ಗೈಸ್. ಇವಾಗ ಗೇಟ್ ಓಪನ್ ಆಗಿದೆ, ಜನಗಳೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ. ಮತ್ತು ಕಾರ್ ಪಾರ್ಕಿಂಗ್ ಕೂಡ ಒಳಗಡೆ ಆಗ್ತಿದ್ದಾರೆ. ಯಾರು ಕೂಡ ಇಲ್ಲಿ ಕಾರ್ ಪಾರ್ಕಿಂಗನ್ನು ಮಾಡೋ ಆಗಿಲ್ಲ, ಹೊರಗಡೆ ಬಂದುಬಿಟ್ಟು ಗೈಸ್. ಆನೆಗಳು ಇವಾಗ ಬರ್ತಾವೆ 8 ಗಂಟೆಗೆ. ಫ್ರೆಂಡ್ಸ್, ಆನೆಗಳು ಬರ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ನೋಡಿ ಹೆಂಗೆ ಬರುತ್ತೆ, ಸಿಂಗಲ್ ಸಿಂಹ ಮಾವುತ ಸೈಡಲ್ಲಿದ್ದಾರೆ. ಫ್ರೆಂಡ್ಸ್, ಅಲ್ಲಿ ಕೂಡ ಬರ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ಆನೆಗಳು ಎಲ್ಲ ಇವಾಗ ಬಾತಿಗೆ ಬರ್ತಾ ಇದ್ದಾವೆ, ಎಲ್ಲ ಫ್ರೆಶ್ ಅಪ್ ಆಗ್ತಾವೆ ಇವಾಗೆಲ್ಲ ಬಂದಿವಾಗ. ಇನ್ನೂ ಆನೆಗಳು ಬರ್ತವೆ, ಬಟ್ ಇವಾಗ ಆಲ್ರೆಡಿ ಒಳಗಡೆ ಆನೆಗಳು ಎಂಟ್ರಿ ಕೊಟ್ವು. ಬಟ್ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ಆನೆಗಳು ಬರೋದು. ಇವಾಗ ಆನೆಗಳು ವಾಶ ಹಾಕಿ ಹೋಗ್ತಾ ಇದಾವೆ, ಅಂದ್ರೆ ಬಾತಿಗೋಸ್ಕರ ಹೋಗ್ತಾ ಇದ್ದಾವೆ. ಹೋಗೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನಕ್ಕೆ ಹೇಳ್ತೀನಪ್ಪ ಅಂತಂದ್ರೆ ಮತ್ತೆ ಡಿಫ್ರೆಂಟ್ ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಹಂಗಾಗಿ
ಈ ಒಂದು ಸಕ್ರೆಬೈಲ್ ರೋಡ್ ಸೈಡು ಈ ಥರ ಚಿಕ್ಕ ಪುಟ್ಟ ಅಂಗಡಿಗಳಿದ್ದಾವೆ. ಅಷ್ಟೇ ಅಲ್ಲ, ಮತ್ತು ಇಲ್ಲಿ ಕೂಡ ನಿಮಗೆ ಮಾರ್ನಿಂಗ್ ನಾಷ್ಟ ಸಿಗುತ್ತೆ, ಟಿಫನ್ ಸಿಗುತ್ತೆ. ಇಲ್ಲಿ ಕೂಡ ಇದೆ ನೋಡಿ, ಕ್ಯಾಂಟೀನ್ ಕೂಡ ಇದೆ. ಮತ್ತು ಒಳಗಡೆ ಹೋಗಿ ಫುಲ್ ಎಂಜಾಯ್ ಮಾಡ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಕೂಡ ಅಮೌಂಟನ್ನು ಕೊಡಬೇಕು ಪಾರ್ಕಿಂಗಿಗೆ. ಮಾರ್ನಿಂಗ್ ಸಿಕ್ಕಾಪಟ್ಟೆ ಜನಗಳು ಇಲ್ಲಿ ಸೇರ್ತಾರೆ ನೋಡಿ. ಜನ ಆಲ್ರೆಡಿ ಇವಾಗ ಸಿಕ್ಕಾಪಟ್ಟೆ ಆಗಿಬಿಟ್ರು.